ನಮಸ್ಕಾರ ಎಲ್ಲ ಸ್ಪರ್ಧಾರ್ಥಿಗಳಿಗೂ HGA ಅಕಾಡೆಮಿಗೆ ಸ್ವಾಗತ. ಇವತ್ತಿನ ತರಗತಿಯಲ್ಲಿ ನಾವು ಭಾರತದ ಸ್ವಾತಂತ್ರ್ಯ ಸಂಗ್ರಾಮದ ಕೊನೆಯ ಅಂದ್ರೆ ಅತ್ಯಂತ ನಿರ್ಣಾಯಕ ಹಂತದ ಬಗ್ಗೆ ಕಲಿಯೋಣ. ಸುಮ್ಮನೆ ಕತೆ ಕೇಳೋ ಥರ ಅಲ್ಲ, ನೇರವಾಗಿ ಪರೀಕ್ಷೆಯಲ್ಲಿ ಯಾವ ರೀತಿ ಪ್ರಶ್ನೆಗಳು ಬಂದಿವೆ ಅಂತ ಒಂದೊಂದಾಗಿ ವಿಶ್ಲೇಷಣೆ ಮಾಡ್ತಾ ಕಲಿಯೋಣ. ಹಾಗಾದ್ರೆ ಶುರು ಮಾಡೋಣವಾ? ಸರಿ, ಇವತ್ತು ನಾವು ಏನೇನು ವಿಷಯಗಳನ್ನ ಚರ್ಚೆ ಮಾಡ್ತೀವಿ ಅಂತ ಒಂದು ಸಣ್ಣ ನೋಟ ನೋಡೋಣ. ಮೊದಲು ಬ್ರಿಟಿಷರು ತಂದ ಕಾಯ್ದೆಗಳು ಮತ್ತು ಅದಕ್ಕೆ ನಮ್ಮ ನಾಯಕರ ಪ್ರತಿಕ್ರಿಯೆ ಹೇಗಿತ್ತು ಅಂತ ಶುರು ಮಾಡಿ, ಆಮೇಲೆ ಲಂಡನ್ನಲ್ಲಿ ನಡೆದ ದುಂಡು ಮೇಜಿನ ಸಮ್ಮೇಳನಗಳ ಮಹತ್ವವನ್ನು ಅರ್ಥ ಮಾಡಿಕೊಂಡು, ಕೊನೆಗೆ ವಿಭಜನೆ ಮತ್ತು ಅಧಿಕಾರ ಹಸ್ತಾಂತರದವರೆಗೂ ಇಡೀ ಕಥೆಯಿಂದ ಸ್ಟೆಪ್ ಬೈ ಸ್ಟೆಪ್ ಆಗಿ ನೋಡೋಣ. ಪ್ರತಿಯೊಂದು ಟಾಪಿಕ್ ಕೂಡ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂನಿಂದ ಬಹಳ ಮುಖ್ಯ. ಓಕೆ, ಹಾಗಾದ್ರೆ ನಮ್ಮ ಮೊದಲನೇ ಭಾಗಕ್ಕೆ ಬರೋಣ. ಕಾಯ್ದೆಗಳು ಮತ್ತು ಸ್ವರಾಜ್ಯ. ಭಾರತೀಯರ ಹೋರಾಟವನ್ನ ಸ್ವಲ್ಪ ತಣ್ಣಗಾಗ್ಸೋಕೆ ಬ್ರಿಟಿಷರು ಕೆಲವು ಸುಧಾರಣೆಗಳನ್ನ ತರ್ತಾರೆ. ಆದರೆ ಆಗಿದ್ದೇ ಬೇರೆ. ಆ ಸುಧಾರಣೆಗಳೇ ಸ್ವಾತಂತ್ರ್ಯದ ಕಿಚ್ಚನ್ನ ಇನ್ನಷ್ಟು ಜಾಸ್ತಿ ಮಾಡಿದ್ವು. ಅದು ಹೇಗೆ ಅಂತ ಈಗ ನೋಡೋಣ. ನಮ್ಮ ಚರ್ಚೆ ಶುರುವಾಗೋದೇ 1919ರ ಭಾರತ ಸರ್ಕಾರ ಕಾಯ್ದೆಯಿಂದ. ನೆನಪಿಡಿ, ಇದನ್ನ ಮಾಂಟೇಗ್ಯೂ ಚೆಮ್ಸ್ಫರ್ಡ್ ಸುಧಾರಣೆಗಳು ಅಂತಾನೂ ಕರೀತಾರೆ. ಇದು ಪ್ರಾಂತ್ಯಗಳಲ್ಲಿ ಡಯಾರ್ಕಿ ಅಂದ್ರೆ ದ್ವಿಪ್ರಭುತ್ವ ಪದ್ಧತಿಯನ್ನ ಜಾರಿಗೆ ತಂತು. ಅಂದ್ರೆ ಏನು? ಸಿಂಪಲ್ ಆಗಿ ಹೇಳೋದಾದ್ರೆ, ಕೆಲವು ಕಡಿಮೆ ಪ್ರಾಮುಖ್ಯತೆಯ ಇಲಾಖೆಗಳನ್ನ ಭಾರತೀಯ ಮಂತ್ರಿಗಳಿಗೆ ಕೊಟ್ಟು ಹಣಕಾಸು, ರಕ್ಷಣೆಯಂತಹ ಪ್ರಮುಖ ಅಧಿಕಾರಗಳನ್ನ ಬ್ರಿಟಿಷರೇ ಇಟ್ಕೊಂಡ್ರು. ಇದೊಂದು ರೀತಿ ಡಬಲ್ ಗೇಮ್ ಇದ್ದಾಗೆ. ಈಗ ನೋಡಿ, ನಾನು ಯಾಕೆ ಈ ಕಾಯ್ದೆ ಇಂಪಾರ್ಟೆಂಟ್ ಅಂದಿದ್ದು ಅಂತ. ಇದು ಪರೀಕ್ಷಕರ ಒಂದು ಫೇವರೇಟ್ ಟಾಪಿಕ್. ಈ ಕಾಯ್ದೆಯ ಇನ್ನೊಂದು ಹೆಸರೇನು ಅಂತ 2014ರ PSI/RSI, PSI KSRP ಮತ್ತು 2015ರ FTA ಹೀಗೆ 3 ಪರೀಕ್ಷೆಗಳಲ್ಲಿ ಕೇಳಿದ್ದಾರೆ. ಅಷ್ಟೇ ಅಲ್ಲ, ಇದೇ ಕಾಯ್ದೆ ಕೇಂದ್ರದಲ್ಲಿ ದ್ವಿಸದನ ಶಾಸಕಾಂಗವನ್ನ, ಅಂದ್ರೆ ಈಗ ನಮ್ಮ ಲೋಕಸಭೆ ರಾಜ್ಯಸಭೆ ಇದೆಯಲ್ಲ, ಆ ಥರದ ವ್ಯವಸ್ಥೆಯನ್ನು ತಂದು ಇದರ ಬಗ್ಗೆ 2017ರ STS ಪರೀಕ್ಷೆಯಲ್ಲಿ ಕೇಳಿದ್ದಾರೆ. ಹಾಗಾಗಿ ಈ ಕಾಯ್ದೆಯ ಬಗ್ಗೆ ಈ 2 ಅಂಶಗಳು ನಿಮಗೆ ಗೊತ್ತೇ ಇರಬೇಕು. ಆದರೆ ಭಾರತೀಯರು ಸುಮ್ಮನೆ ಕುತ್ಕೊಳ್ತಾರಾ? ಇಲ್ಲ. ಈ ಸುಧಾರಣೆಗಳೆಲ್ಲ ಕಣ್ಣೊರ್ಸೋ ತಂತ್ರ ಅಂತ ಅವ್ರಿಗೆ ಗೊತ್ತಿತ್ತು. ಇದರಿಂದ ಏನಾಯ್ತು ಗೊತ್ತಾ? ಕಾಂಗ್ರೆಸ್ನಲ್ಲೇ ಇದ್ದ ಕೆಲವು ನಾಯಕರು ಒಂದು ಹೊಸ ಐಡಿಯಾ ಜೊತೆ ಮುಂದೆ ಬಂದ್ರು. ಅವರ ಹೋರಾಟದ ದಾರಿನೇ ಬೇರೆ ಇತ್ತು. ಆ ಹೊಸ ಐಡಿಯಾದಿಂದ ಹುಟ್ಟುಕೊಂಡಿದ್ದೇ ಸ್ವರಾಜ್ಯ ಪಕ್ಷ. ನೋಡಿ, 2019ರ ಜೈಲರ್ ಪರೀಕ್ಷೆಯಲ್ಲಿ ನೇರವಾಗಿ ಇದೇ ಪ್ರಶ್ನೆ ಬಂದಿತ್ತು: ಸ್ವರಾಜ್ಯ ಪಕ್ಷದ ನಾಯಕರು ಯಾರು ಅಂತ. ಉತ್ತರ: ಮೋತಿಲಾಲ್ ನೆಹರು ಮತ್ತು CR ದಾಸ್. ಇವರ ಪ್ಲಾನ್ ಏನಿತ್ತು ಗೊತ್ತಾ? ಚುನಾವಣೆಯಲ್ಲಿ ಗೆದ್ದು ಅಸೆಂಬ್ಲಿ ಒಳಗೆ ಹೋಗಿ ಅಲ್ಲಿಂದಲೇ ಬ್ರಿಟಿಷ್ ಸರ್ಕಾರದ ಕೆಲಸಗಳಿಗೆ ಅಡ್ಡಿಪಡಿಸೋದು. ಇದು ಅವರ ಸ್ಟ್ರಾಟಜಿ. ಸರಿ, ಈಗ ಕಥೆ ಭಾರತದಿಂದ ಲಂಡನ್ಗೆ ಶಿಫ್ಟ್ ಆಗುತ್ತೆ. ಅಲ್ಲಿ ಭಾರತದ ಮುಂದಿನ ಸಂವಿಧಾನದ ಬಗ್ಗೆ ಚರ್ಚೆ ಮಾಡೋಕೆ ಬ್ರಿಟಿಷರು 3 ದೊಡ್ಡ ಸಭೆಗಳನ್ನ ಕರೀತಾರೆ. ಅವೇ ಪ್ರಸಿದ್ಧ ದುಂಡು ಮೇಜಿನ ಸಮ್ಮೇಳನಗಳು. ಈ 3 ವರ್ಷಗಳನ್ನ ಮಾತ್ರ ಮರಿಬೇಡಿ. ನೋಡಿ, 1930, 1931 ಮತ್ತೆ 1932, ಒಂದರ ಹಿಂದೆ ಒಂದರಂತೆ ಸತತವಾಗಿ 3 ವರ್ಷ ನಡೀತಾವೆ. ನೋಡಿದ್ರಾ ನಾನು ಯಾಕೆ ಆ ವರ್ಷಗಳನ್ನ ನೆನ್ಪಿಟ್ಕೊಳ್ಳಿ ಅಂತ ಹೇಳ್ದೆ ಅಂತ? ಈಗ ಗೊತ್ತಾಯ್ತಾ? ಮೊದಲನೇ ಸಮ್ಮೇಳನ ಯಾವಾಗ ನಡೀತು ಅಂತ ನೋಡಿ. 2019ರ ಇನ್ಸ್ಟ್ರಕ್ಟರ್ ಪರೀಕ್ಷೆ ಮತ್ತು 2020ರ PSI ಮತ್ತು KSRP ಪರೀಕ್ಷೆ ಎರಡರಲ್ಲೂ ಕೇಳಿದ್ದಾರೆ. ಅಂದ್ರೆ 1930 ಅನ್ನೋದು ಒಂದು ಹಾಟ್ ಟಾಪಿಕ್. ಇದನ್ನ ಮರೆಯೋ ಹಾಗೇನೇ ಇಲ್ಲ. ಈ ಸಮ್ಮೇಳನಗಳಲ್ಲೇ ಒಂದು ದೊಡ್ಡ ಚರ್ಚೆ ಶುರುವಾಗುತ್ತೆ. ಅದು ದಲಿತರ ಪ್ರಾತಿನಿಧ್ಯದ ಬಗ್ಗೆ. ಇಲ್ಲಿ 2 ವಿಷಯಗಳನ್ನು ನಾವು ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು. ಯಾಕಂದ್ರೆ ತುಂಬಾ ಜನ ಕನ್ಫ್ಯೂಸ್ ಮಾಡ್ಕೋತಾರೆ. ಒಂದು, ಬ್ರಿಟಿಷ್ ಪ್ರಧಾನಿ ರ್ಯಾಮ್ಸೆ ಮ್ಯಾಕ್ಡೊನಾಲ್ಡ್ ಕೊಟ್ಟ ಕೋಮುವಾರು ತೀರ್ಪು. ಇದು ದಲಿತರಿಗೆ ಪ್ರತ್ಯೇಕ ಮತಕ್ಷೇತ್ರಗಳನ್ನು ಕೊಡ್ತು. ಇನ್ನೊಂದು, ಅದಕ್ಕೆ ಪ್ರತಿಯಾಗಿ ನಡೆದ ಪೂನಾ ಒಪ್ಪಂದ. ನೋಡಿ, 2000ನೇ ಇಸ್ವಿಯ PSI ಪರೀಕ್ಷೆಯಲ್ಲಿ ಇದನ್ನೇ ಕೇಳಿದ್ದಾರೆ. ಪೂನಾ ಒಪ್ಪಂದ ಯಾರ ಮಧ್ಯೆ ಆಯಿತು ಅಂತ. ಯಾರ ಮಧ್ಯೆ? ಮಹಾತ್ಮ ಗಾಂಧಿ ಮತ್ತು ಡಾಕ್ಟರ್ BR ಅಂಬೇಡ್ಕರ್. ಯಾಕಂದ್ರೆ ಗಾಂಧೀಜಿಯವರು ಪ್ರತ್ಯೇಕ ಮತಕ್ಷೇತ್ರಗಳು ಹಿಂದೂ ಸಮಾಜವನ್ನ ಒಡೆಯುತ್ತೆ ಅಂತ ಉಪವಾಸ ಸತ್ಯಾಗ್ರಹ ಶುರು ಮಾಡಿದ್ರು. ಆಗ ಇಬ್ಬರ ಮಧ್ಯೆ ಈ ಐತಿಹಾಸಿಕ ಒಪ್ಪಂದ ಆಗುತ್ತೆ. ಇನ್ನೊಂದು ಮೋಸ್ಟ್ ಫ್ರೀಕ್ವೆಂಟ್ಲಿ ಆಸ್ಕ್ಡ್ ಪಾಯಿಂಟ್ ಇಲ್ಲಿದೆ ನೋಡಿ. ಈ 3 ದುಂಡು ಮೇಜಿನ ಸಮ್ಮೇಳನಗಳಲ್ಲಿ ಭಾಗವಹಿಸಿದ ಪ್ರಮುಖ ನಾಯಕ ಯಾರು? ಯೋಚನೆ ಮಾಡಿ. ಹೌದು, ಡಾಕ್ಟರ್ BR ಅಂಬೇಡ್ಕರ್. ಈ ಪ್ರಶ್ನೆ 2020ರ PSI ವೈರ್ಲೆಸ್ ಪರೀಕ್ಷೆಯಲ್ಲಿ ಬಂದಿತ್ತು. ಇದನ್ನ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಸರಿ, ಈ 3 ಸಮ್ಮೇಳನಗಳಲ್ಲಿ ನಡೆದ ಚರ್ಚೆಗಳೆಲ್ಲ ಸೇರಿ ಒಂದು ದೊಡ್ಡ ಕಾಯ್ದೆಯ ರೂಪಕ್ಕೆ ಬಂತು. ಎಂಥ ಕಾಯ್ದೆ ಅಂದ್ರೆ ಅದನ್ನ ನಮ್ಮ ಇವತ್ತಿನ ಸಂವಿಧಾನದ ಬ್ಲೂ ಪ್ರಿಂಟ್ ಅಂತಾನೆ ಕರೀತಾರೆ. ಆ ಕಾಯ್ದೆ 1935ರ ಭಾರತ ಸರ್ಕಾರ ಕಾಯ್ದೆ. ಇದು ಯಾಕಷ್ಟು ಇಂಪಾರ್ಟೆಂಟ್ ಅಂದ್ರೆ ನೋಡಿ, ಇದು ಪ್ರಾಂತೀಯ ಸ್ವಾಯತ್ತತೆ, ಫೆಡರಲ್ ಕೋರ್ಟ್ ಸ್ಥಾಪನೆ ಮತ್ತು ಅಖಿಲ ಭಾರತ ಒಕ್ಕೂಟ, ಈ 3 ಅಂಶಗಳನ್ನ ಒಟ್ಟಿಗೆ 2017ರ ಗ್ರೂಪ್ C ಪೇಪರಲ್ಲಿ ಕೇಳಿದ್ದಾರೆ. ಅಷ್ಟೇ ಅಲ್ಲ, ಈಗ ನಾವು ಬಳಸೋ ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ, ಸಮವರ್ತಿ ಪಟ್ಟಿ ಇದೆಯಲ್ಲ, ಆ ಐಡಿಯಾ ಬಂದಿದ್ದೇ ಈ ಕಾಯ್ದೆಯಿಂದ. ಇದರ ಬಗ್ಗೆ 2015ರ SDA ಪರೀಕ್ಷೆಯಲ್ಲೂ ಪ್ರಶ್ನೆ ಬಂದಿತ್ತು.
ಸರಿ, ಈಗ ಜಗತ್ತಿನ ಚಿತ್ರಣ ಬದಲಾಗುತ್ತೆ. 2ನೇ ಮಹಾಯುದ್ಧ ಶುರುವಾಗುತ್ತೆ, ಭಾರತೀಯರ ಸಹಾಯ ಬ್ರಿಟಿಷರಿಗೆ ಬೇಕೇ ಬೇಕು. ಹಾಗಾಗಿ ನಮ್ಮನ್ನ ಸಮಾಧಾನ ಮಾಡೋಕ್ಕೆ ಒಂದರ ಹಿಂದೆ ಒಂದರಂತೆ ಆಫರ್ಗಳನ್ನ ಕೊಡೋಕ್ ಶುರು ಮಾಡ್ತಾರೆ. ಆ ಸರಣಿಯಲ್ಲಿ ಬಂದ ಮೊದಲನೇ ಆಫರ್ ಯಾವುದು? ಆಗಸ್ಟ್ ಕೊಡುಗೆ. ಯಾವ ವರ್ಷ ಅಂತ? 2017ರ PCKSIS ಪರೀಕ್ಷೆಯಲ್ಲಿ ನೇರವಾಗಿ ವರ್ಷವನ್ನೇ ಕೇಳಿದ್ದಾರೆ. ಉತ್ತರ 1940. ಸಿಂಪಲ್ ಅಲ್ವಾ? ಒಂದು ಕಡೆ ಈ ಮಾತುಕತೆ ಆಫರ್ಗಳೆಲ್ಲ ನಡೀತಿದ್ರೆ, ಇನ್ನೊಂದು ಕಡೆ ಒಬ್ಬ ಹೀರೋ ಎಂಟ್ರಿ ಆಗುತ್ತೆ. ಮಾತುಕತೆಯಿಂದ ಸ್ವಾತಂತ್ರ್ಯ ಸಿಗಲ್ಲ, ಹೋರಾಟದಿಂದಲೇ ಬೇಕು ಅಂತ ಹೊರಟ ನಾಯಕ. ಯಾರವರು? ಎಸ್, ಅದೇ. ನನಗೆ ರಕ್ತ ಕೊಡಿ, ನಾನು ನಿಮಗೆ ಸ್ವಾತಂತ್ರ್ಯ ಕೊಡ್ತೇನೆ. ಈ ಒಂದು ಘೋಷಣೆ ಇಡೀ ದೇಶದ ಯುವಕರನ್ನ ಹುರಿದುಂಬಿಸಿತು. ಇದು ಪರೀಕ್ಷಕನ ಫೇವರೇಟ್ ಪ್ರಶ್ನೆಗಳಲ್ಲಿ ಒಂದು. ನೋಡಿ, PCKSRP 2016, PSI 2004, CPC 2014 ಹೀಗೆ ಹಲವಾರು ಪರೀಕ್ಷೆಗಳಲ್ಲಿ ಇದೇ ಡೈಲಾಗ್ ಬಗ್ಗೆ ಕೇಳಿದ್ದಾರೆ. ಯಾರು ಹೇಳಿದ್ದು ಅಂತ. ಜೊತೆಗೆ ಅವರ ಪ್ರಸಿದ್ಧ ಪುಸ್ತಕ ದ ಇಂಡಿಯನ್ ಸ್ಟ್ರಗಲ್ ಬಗ್ಗೆನೂ 2018ರ PSI ಪರೀಕ್ಷೆಯಲ್ಲಿ ಕೇಳಿದ್ದಾರೆ. ಅಂದ್ರೆ ನೇತಾಜಿ ಬಗ್ಗೆ ಈ 2 ಪಾಯಿಂಟ್ಸ್ ನಿಮ್ಗೆ ನೆನಪಿರ್ಲೇಬೇಕು. ಸರಿ, ಈಗ ಕಥೆ ಕ್ಲೈಮ್ಯಾಕ್ಸ್ಗೆ ಬಂದಿದೆ. ಸ್ವಾತಂತ್ರ್ಯ ಸಿಗೋ ಸಮಯ ಹತ್ರ ಬಂತು. ಆದ್ರೆ ಅದು ಅಷ್ಟು ಸುಲಭವಾಗಿರಲಿಲ್ಲ. ಜೊತೆಗೆ ವಿಭಜನೆಯ ನೋವು ಕೂಡ ಇತ್ತು. ಆ ಅಂತಿಮ ಕ್ಷಣಗಳು ಹೇಗಿದ್ವು? ಭಾರತಕ್ಕೆ ಸ್ವಾತಂತ್ರ್ಯ ಮತ್ತು ವಿಭಜನೆಯನ್ನ ಅಧಿಕೃತವಾಗಿ ಘೋಷಿಸಿದ ಪ್ಲಾನ್ ಯಾವುದು? ಅದೇ ಮೌಂಟ್ ಬ್ಯಾಟನ್ ಯೋಜನೆ. ಈ ಪ್ಲಾನಲ್ಲೇ 2 ಮುಖ್ಯ ವಿಷಯಗಳಿದ್ವು. ಒಂದು, ಅಧಿಕಾರವನ್ನ ಭಾರತೀಯರಿಗೆ ಹಸ್ತಾಂತರಿಸುವುದು. 2, ದೇಶವನ್ನ ಭಾರತ ಪಾಕಿಸ್ತಾನವಂತ ವಿಭಜಿಸುವುದು. ಈ ಯೋಜನೆಯ ಆಧಾರದ ಮೇಲೆಯೇ ನಮಗೆ ಆಗಸ್ಟ್ 15ರಂದು ಸ್ವಾತಂತ್ರ್ಯ ಸಿಕ್ಕಿತು. ನೋಡಿ, 2005ರಲ್ಲಿ 2 ಬೇರೆ ಬೇರೆ RSI ಪರೀಕ್ಷೆಗಳಲ್ಲಿ ಇದರ ಬಗ್ಗೆ ಪ್ರಶ್ನೆ ಕೇಳಿದ್ದಾರೆ. ಇಲ್ಲಿ ಒಂದು ಟ್ರಿಕ್ಕಿ ಪ್ರಶ್ನೆ ಇದೆ. ತುಂಬಾ ಜನ ತಪ್ಪು ಮಾಡ್ತಾರೆ. ಗಮನಿಟ್ಟು ಕೇಳಿ. ಬ್ರಿಟಿಷ್ ಭಾರತದ ಕೊನೆಯ ವೈಸ್ರಾಯ್ ಯಾರು? ಲಾರ್ಡ್ ಮೌಂಟ್ ಬ್ಯಾಟನ್. ಸರಿ, ಹಾಗಾದ್ರೆ ಸ್ವತಂತ್ರ ಭಾರತದ ಮೊದಲ ಗವರ್ನರ್ ಜನರಲ್ ಯಾರು? ಅಲ್ಲೂ ಉತ್ತರ ಲಾರ್ಡ್ ಮೌಂಟ್ ಬ್ಯಾಟನ್. ನೋಡಿ, ಬೇರೆ ಬೇರೆ ವರ್ಷದ ಪರೀಕ್ಷೆಗಳಲ್ಲಿ ಈ 2 ಪ್ರಶ್ನೆಗಳನ್ನ ಕೇಳಿದ್ದಾರೆ. ಹಾಗಾಗಿ ಇಲ್ಲಿ ಕನ್ಫ್ಯೂಸ್ ಆಗ್ಬೇಡಿ. ಹೋಗೋ ಮುಂಚೆ ಇನ್ನೂ ಒಂದೆರಡು ಪ್ರಮುಖ ವ್ಯಕ್ತಿಗಳ ಬಗ್ಗೆ ಮಾತಾಡೋಣ. ಈ ಐತಿಹಾಸಿಕ ಬದಲಾವಣೆಯ ಸಮಯದಲ್ಲಿ ತೆರೆ ಹಿಂದೆ ಮತ್ತು ಮುಂದೆ ಕೆಲಸ ಮಾಡಿದವರು. ಮತ್ತು ಕೊನೆಯದಾಗಿ ಇನ್ನೊಂದು ಸೂಪರ್ ಇಂಪಾರ್ಟೆಂಟ್ ಪ್ರಶ್ನೆ. ನಮಗೆ ಸ್ವಾತಂತ್ರ್ಯ ಸಿಕ್ಕಾಗ ಬ್ರಿಟನ್ ಪ್ರಧಾನಿ ಯಾರಿದ್ರು? ಚರ್ಚಿಲ್? ಇಲ್ಲ, ತುಂಬ ಜನ ಇದೇ ತಪ್ಪು ಮಾಡೋದು. ಚರ್ಚಿಲ್ ಯುದ್ಧದ ಸಮಯದಲ್ಲಿ ಪ್ರಧಾನಿಯಾಗಿದ್ರು. ಆದ್ರೆ ನಮಗೆ ಸ್ವಾತಂತ್ರ್ಯ ಸಿಕ್ಕಿದ್ದು ಕ್ಲೆಮೆಂಟ್ ಅಟ್ಲಿ ಪ್ರಧಾನಿಯಾಗಿದ್ದಾಗ. ನೋಡಿ, ಈ ಪ್ರಶ್ನೆ ಎಷ್ಟು ಸಾರಿ ರಿಪೀಟ್ ಆಗಿದೆ ಅಂತ. ಸರಿ, ಇವತ್ತಿನ ತರಗತಿಯಲ್ಲಿ ನಾವು ಭಾರತದ ಸ್ವಾತಂತ್ರ್ಯದ ಕೊನೆಯ ಅಧ್ಯಾಯವನ್ನ ಪರೀಕ್ಷೆಯಲ್ಲಿ ಕೇಳಿದ ಪ್ರಶ್ನೆಗಳ ಮೂಲಕನೇ ಅರ್ಥ ಮಾಡ್ಕೊಂಡಿದ್ದೀವಿ. ಈ ವಿಶ್ಲೇಷಣೆ ನಿಮಗೆ ಇಷ್ಟ ಆಗಿದ್ರೆ ಖಂಡಿತ ನಮ್ಮ ವಿಡಿಯೋವನ್ನ ಲೈಕ್ ಮಾಡಿ ಮತ್ತೆ ಹೆಜ್ಜೆ ಅಕಾಡೆಮಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಮುಂದಿನ ಚರ್ಚೆಯಲ್ಲಿ ಮತ್ತೆ ಸಿಗೋಣ.